ಹಾಯ್ ಗಾಯ್ಸ್, ಹಾಯ್ ಎವ್ರಿವನ್. ಈ ವಿಡಿಯೋ ಬಂದು ನನ್ನ ಒಂದು ಲಾಸ್ಟ್ ಶೂಟ್ನ ಅಪ್ಡೇಟ್ ಆಗಿರುತ್ತೆ. ಲಾಸ್ಟ್ ನಾನು ಶೂಟ್ ಮಾಡಿದ್ದು ಹಾಸನಲ್ಲೇ. ಫಸ್ಟ್ ಟೈಮ್ ಮೇಕಪ್ ಆರ್ಟಿಸ್ಟು ನೇಮ್ ಹೇಳ್ಬಿಡ್ತೀನಿ, ಚಂದೂಸ್ ರೇಡಿಯಂಟ್ ಅಂತ ಅಕೌಂಟ್ ಇದೆ ಅವ್ರದ್ದು, ಇನ್ಸ್ಟಾಗ್ರಾಮ್ ಅಕೌಂಟ್. ಶಿ ಇಸ್ ದ ಬೆಸ್ಟ್ ಮೇಕರ್ ಬಿಕಾಸ್ ನನಗೆ ತುಂಬ ಇಷ್ಟ ಆಯಿತು. ಕಂಟಿನ್ಯೂ ಮಾಡ್ತೀನಿ ಅದು ಹೇಗಿತ್ತು ನನ್ನ ಶೂಟ್ ಎಕ್ಸ್ಪೀರಿಯನ್ಸ್ ಯಾವ ಥರ ಇತ್ತು ಅನ್ನೋದನ್ನೆಲ್ಲ ನಾನು ಕಂಟಿನ್ಯೂ ಮಾಡ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಬೆಳಗ್ಗೆನೇ ಎದ್ದು ಹಾಲಿಗೆ ಸ್ವಲ್ಪ ಓಟ್ಸ್ ಹಾಕ್ಕೊಂಡು ವಿತ್ ಡ್ರೈ ಫ್ರೂಟ್ಸಲ್ಲಿ ತಿಂದು ಇವಾಗ ಇತ್ತೀಚೆಗೆ ನಾನು ರೂಢಿ ಮಾಡ್ಕೊಂಡಿದ್ದೀನಿ. ಸೊ ನನ್ನ ಔಟ್ಫಿಟ್ ಬಂದು ಪರ್ಪಲ್ ಕಲರ್ ಟ್ರೌಸರ್ ಆ್ಯಂಡ್ ಪರ್ಪಲ್ ಕಲರ್ ಟಾಪ್ ಇತ್ತು. ಅದಕ್ಕೆ ಸ್ವಲ್ಪ ಚಳಿ ಆಗುತ್ತೆ ಅಂತ ಹೇಳಿ ಒಂದು ಸ್ವೆಟರ್ ಹಾಕ್ಕೊಂಡಿದ್ದೆ. ದೆನ್ ಅದಾದಮೇಲೆ ಇದು ನನಗೆ ಅಭಿ ಗಿಫ್ಟ್ ಮಾಡಿದೆ ಅಂಥದ್ದು ಬ್ಯಾಗ್. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆಗಲೇ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ನೈಲ್ ಪಾಲಿಶ್ ಈ ಕಲರ್ ಹಾಕಿದ್ದೀನಿ ಅಂತ ಹೇಳಿ. ಸೊ ಫುಲ್ ರೆಡಿಯಾಗಿ ಅಂದರೆ ಲೈಕ್ ತುಂಬ ತೀರಾ ನಾನು ರೆಡಿ ಆಗಲಿಲ್ಲ. ಸ್ಕಿನ್ ಕೇರ್ ಮಾಡಿಕೊಂಡು ಲಿಪ್ಸ್ಟಿಕ್ ಹಚ್ಕೊಂಡು ಹೋಗ್ತಾ ಇದ್ದೀನಿ. ಬಿಕಾಸ್ ಅಲ್ಲಿ ಹೋದಾಗ ನಾನು ಆಬ್ವಿಯಸ್ಲಿ ನಾನು ಫೇಸ್ನ ಕ್ಲೀನಾಗಿ ವೈಬ್ ಮಾಡಬೇಕು. ಹಾಗಾಗಿ ನಾನು ಲಿಪ್ಸ್ಟಿಕ್ ಹಾಕ್ಕೊಂಡು ಹಣೆಗೆ ಬೊಟ್ಟು ಹಾಕ್ಕೊಂಡು ನಾನು ಹೋಗ್ತಾ ಇದ್ದೀನಿ. ನನಗೆ ಬಸ್ಸು ಇವತ್ತು ಪರ್ಟಿಕ್ಯುಲರಾಗಿ ಇವತ್ತೇ ಮಿಸ್ ಆಗೋಯಿತು. ಇನ್ನು 1 ಮಿನಿಟ್ ಮುಂಚೆ ಹೋಗೋದಿದ್ರು ನನಗೆ ಬಸ್ ಸಿಗ್ತಾಯಿತ್ತು. ಫುಲ್ ಖಾಲಿ ರೋಡು. ಯಾಕಂತ ಹೇಳಿದ್ರೆ ನಾನು ಬೆಳಗ್ಗೆ 7 ಗಂಟೆಗೆ ಹೋಗಬೇಕಿದ್ದಿದ್ದು. ಹಾಗಾಗಿ ಬೇಗ ಹೋಗಿ ಅಲ್ಲೆಲ್ಲ ಪ್ರಿಪ್ರೇಷನ್ಸ್ ಸ್ಟಾರ್ಟ್ ಮಾಡಿಕೊಂಡ್ರು. ಕಾಸ್ಟ್ಯೂಮ್ ಎಲ್ಲ ಕೂಡ ಅವರೇ ತೊಗೊಬಂದಿದ್ರು. ನಂದು ಬಂದು ವೈಟ್ ಆ್ಯಂಡ್ ವೈಟ್ ಕಾಸ್ಟ್ಯೂಮ್ ಇತ್ತು. ಅವರು ಮುಂಚೆನೇ ಪ್ರಿಪೇರ್ ಆಗಿರ್ತಾರೆ ಯಾವ ಲುಕ್ ಕ್ರಿಯೇಟ್ ಮಾಡಬೇಕು ಇವ್ರ ಮೇಲೆ ಅಂತ. ಆವತ್ತಿನ ದಿನ ನಾನು, ದೇವಿಕಾ ಆ್ಯಂಡ್ ದಿವ್ಯಾ ನಾವು 3 ಜನ ಮಾಡೆಲ್ ಆಗಿ ಹೋಗಿದ್ದಂಥದ್ದು. ತುಂಬಾ ಇಷ್ಟ ಆಯಿತು ನನಗೆ, ಆ ಒಂದು ಲುಕ್ ಇಷ್ಟ ಆಯಿತು. ಮತ್ತು ದೆನ್ ಅದಾದಮೇಲೆ ಏನಂತ ಹೇಳಿದ್ರೆ ಹೇರ್ನ ಯಾವ ಥರ ಪ್ರಿಪೇರ್ ಅಂದರೆ ಲೈಕ್ ಹೇರ್ ಸ್ಟೈಲ್ ಯಾವ ಥರ ಮಾಡಬೇಕು ಅನ್ನೋದು ಸ್ವಲ್ಪ ಕನ್ಫ್ಯೂಷನಲ್ಲಿದ್ದರು. ಅದಾದಮೇಲೆ ಓಕೆ, ಅವರು ಸುಪ್ರಿಯಾ ಅನ್ನೋರು ಹೇರ್ ಸ್ಟೈಲಿಸ್ಟ್ ಆಗಿದ್ದರು. ನನಗೆ ಮಾಡಿದ ಅವರೇ ಯಾವ ಥರ ಮಾಡೋದು ಅಂತ ಒಂದು ಐಡಿಯಾ ಮಾಡಿಕೊಂಡು ನನಗೆ ಹೇರ್ ಸ್ಟೈಲ್ನ ಮಾಡಿಕೊಡ್ತಾಯಿದ್ರು. ಮೇಕಪ್ ಕೂಡ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಜಸ್ಟ್ ಬಿಂದಿ ಆ್ಯಂಡ್ ಲಿಪ್ಸ್ಟಿಕ್ ಇಷ್ಟನ್ನು ಹಾಕೋದಿತ್ತು. ತುಂಬ ಅಂದರೆ ತುಂಬ ನ್ಯಾಚುರಲಾಗಿ ಅಂತ ಅನ್ನಿಸ್ತಿತ್ತು. ತೀರಾ ಹೆವಿ ಅಂತ ನನಗೆ ಅನ್ನಿಸ್ತಾ ಇರಲಿಲ್ಲ. ನನಗೆ ಹೆವಿ ಆದ್ರೂ ಕೂಡ ಕಂಫರ್ಟಬಲ್ ಆಗಿ ಇರಲಿಕ್ಕೆ ಆಗೋದಿಲ್ಲ. ದೆನ್ ಇನ್ನೊಂದು ಏನಂತ ಹೇಳಿದ್ರೆ, ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ದೇನೆಂದರೆ, ಎಲ್ಲ ಮೇಕಪ್ ಆರ್ಟಿಸ್ಟ್ಗಳು ಆಲ್ಮೋಸ್ಟ್ ನೋಡಿರ್ತೀರ. ಇವಾಗ ನಮ್ಮನ್ನು ಕರೆಸೋಕ್ಕೂ ಮುಂಚೆ ನಾನು ಈ ಒಂದು ಶೂಟಲ್ಲಿ ನನಗೆ ಆ ಥರ ಯಾವುದೇ ರೀತಿ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ. ಸೊ ನಾನು ಈ ಶೂಟಲ್ಲಿ ಹೇಳಬೇಕು ಅಂತ ಅನ್ನಿಸ್ತು ಅಷ್ಟೇ. ಮುಂಚೆನೇ ನೀವು ನಮ್ಮನ್ನು ನೋಡಿರ್ತೀರ, ಒಂದು ನನ್ನ ಪ್ರೊಫೈಲ್ ನೋಡಿರ್ತೀರ ಅಥವಾ ನನ್ನ ಜೊತೆ ಕನೆಕ್ಟ್ ಆಗಿರ್ತೀರ, ಮಾತಾಡಿರ್ತೀರ ಆ್ಯಂಡ್ ಡೈರೆಕ್ಟಾಗಿ ನೋಡಿರ್ತೀರ, ಎಲ್ಲ ಆಗಿರುತ್ತೆ. ದೆನ್ ಅದಾದಮೇಲೆ ಶೂಟ್ಗೆ ಕರಿತೀರ. ಶೂಟ್ಗೆ ಕರೆದಾಗ ಮೇಯ್ನ್ಲಿ ಸ್ಯಾರಿ ವೇರ್ ಮಾಡುವಾಗ ಅಥವಾ ಹಿಪ್ ಬೆಲ್ಟ್ನ ಫಿಕ್ಸ್ ಮಾಡುವಂಥ ಟೈಮಲ್ಲಿ ನಿಮಗೆ ನಾವು ತಿನ್ನಿದ್ದೀವಿ ಅಂತ ಗೊತ್ತಾಗ್ಬಿಡುತ್ತೆ, ಆಯಿತಾ. ಮುಂಚೆ ನಿಮ್ಗಳಿಗೆ ಗೊತ್ತಿರೋದಿಲ್ಲ, ಲೈಕ್ ಇವ್ರು ಸಣ್ಣ ಇದ್ದಾರೆ, ದಪ್ಪ ಇದ್ದಾರೆ, ಇದು ಯಾವುದೂ ಗೊತ್ತಿರೋದಿಲ್ಲ. ಯಾಕಂದರೆ ನಿಮಗೆ ಯಾವ ಥರ ಕಾಣಿಸ್ತಿರ್ತೀವಿ ಅಂತ ಅದು ನಮಗೆ ಗೊತ್ತಿರಲ್ಲ, ಆಯಿತಾ. ಅಲ್ಲಿ ನೀವು ಸಣ್ಣ ಇದ್ದೀರಾ, ತೀರಾ ಸಣ್ಣ ಇದ್ದೀರಾ, ಅಥವಾ ಇನ್ನೊಂದು ಸ್ವಲ್ಪ ದಪ್ಪ ಆದರೆ ಪರ್ಫೆಕ್ಟ್ ಆಗುತ್ತೆ ಹಿಪ್ ಬೆಲ್ಟ್ನ ಇದು ಮಾಡಲಿಕ್ಕೆ, ಲೈಕ್ ದಟ್ ಈ ಥರ ಹೇಳೋದು ಯಾಕೆ? ನಿಮಗೆ ನಮ್ಮ ಪ್ರೊಫೈಲ್ ಇಷ್ಟ ಆಯಿತು, ನಮ್ಮ ಒಂದು ಆ್ಯಕ್ಟಿಂಗ್ ಆಗಿರ್ಬೋದು ಅಥವಾ ನಮ್ಮ ರಿವ್ಯೂಸ್ ಆಗಿರ್ಬೋದು, ಕೊಡೋ ರಿವ್ಯೂಸ್ ಯಾವ ಥರ ಕೊಡ್ತೀವಿ ಅನ್ನೋದಾಗಿರ್ಬೋದು, ಅಥವಾ ಶೂಟ್ ಯಾವ ಥರ ಆಗಿರ್ಬೋದು, ಅಥವಾ ಪೋಸಸ್ ಯಾವ ಥರ ಮಾಡ್ತೀವಿ ಅನ್ನೋದಾಗಿರ್ಬೋದು, ನಿಮ್ಗೆ ಅದನ್ನೆಲ್ಲ ನೋಡಿ ಇಷ್ಟ ಆದರೆ ಅಷ್ಟೇ ನಮ್ಮನ್ನು ಇನ್ವೈಟ್ ಮಾಡಿ. ಅದರ್ವೈಸ್ ನೀವು ಬೇಡ, ನಮ್ಮನ್ನು ಕರೆಯೋದೇ ಬೇಡ. ಈ ಎಕ್ಸ್ಪೀರಿಯೆನ್ಸ್ ನನಗೆ ಅಂತ ಅಲ್ಲ, ನನ್ನ ಜೊತೆ ತುಂಬ ಜನ ಮೇಕಪ್ ಆರ್ಟಿಸ್ಟು ದಪ್ಪ ಇರೋರು ಕೂಡ ಶೇರ್ ಮಾಡ್ಕೊಂಡಿದ್ದಾರೆ, ಸಣ್ಣ ಇರೋರು ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಅವ್ರಗಳ ಜೊತೆಗೆ ನನಗೂ ಈ ಒಂದು 2 ಮೇಕಪ್ ಆರ್ಟಿಸ್ಟ್ ಹತ್ರ ನನಗೆ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ. ಹಾಗಾಗಿ ಹೇಳ್ತಿರೋದು, ನಿಮಗಿಷ್ಟ ಆದರೆ ಕರೆಸಿ ಗುರು, ಇಲ್ಲ ಅಂತ ಹೇಳಿದ್ರೆ ಜಸ್ಟ್ ಬಿಟ್ಬಿಡಿ. ನಾವು ಏನು ಫೋರ್ಸ್ಫುಲ್ಲಿ ನಮ್ಮನ್ನು ಆ್ಯಸ್ ಅ ಮಾಡೆಲಾಗಿ ಕರೀರಿ ಅಂತ ನಾವು ಹೇಳಿರೋದಿಲ್ಲ. ಹಾಗಾಗಿ ನೀವು ನಿಮಗೆ ಪರ್ಫೆಕ್ಟ್ ಅಂತ ಅನಿಸೋರನ್ನ ಮಾತ್ರ ಕರೀರಿ. ಆಮೇಲೆ ಇಷ್ಟೇ, ಈ ಥರ ಯಾರಿಗೂ ಕೂಡ
ಹೇಳಲಿಕ್ಕೆ ಹೋಗಬೇಡಿ, ಮುಂಚೆನೇ ನೀವು ಡಿಸೈಡ್ ಮಾಡ್ಕೊಂಡು ಕರೆಸಿ. ಆಮೇಲೆ ಏನಂತ ಹೇಳಿದ್ರೆ, ಇವರು ನನಗೆ ಈ ಚಂದು ಆ್ಯಂಡ್ ಸುಪ್ರಿಯಾ ಏನಿದ್ದಾರೆ ಅವರಿಬ್ಬರು ಕೂಡ ತುಂಬ ಕ್ಲೋಸ್ಲಿ ನನಗೆ ಹೇಳ್ತಾಯಿದ್ರು, ಮಾತಾಡ್ತಾಯಿದ್ರು. ಎಲ್ಲದನ್ನು ಕೂಡ ನಮ್ಮ ಇಷ್ಟದ ಪ್ರಕಾರ ನಿಮಗಿದು ಓಕೆನಾ ಅದು ಓಕೆನಾ ಅಂತೆಲ್ಲ ಕೇಳ್ತಾಯಿದ್ರು. ಆಮೇಲೆ ಅದನ್ನು ನಾನು ಕೂಡ ಹಾಗೆ ಗೈಡ್ ಮಾಡ್ತಿದ್ದೆ, ಈ ಥರ ಇದ್ದರೆ ಚೆನ್ನಾಗಿರುತ್ತೆ. ಕಂಪ್ಲೀಟ್ಲಿ ನನ್ನ ಇಷ್ಟನ ನಾನು ಮಾಡ್ಕೊಬಾರ್ದು, ಬಿಕಾಸ್ ನಾನಲ್ಲಿ ಆ್ಯಸ್ ಎ ಮಾಡೆಲ್ ಆಗಿ ಹೋಗಿರ್ತೀನೋ ಹೊರತು ನಾನು ಡಿಸಿಷನ್ ಮೇಕರ್ ಆಗಿ ಹೋಗಿರೋದಿಲ್ಲ. ಹಾಗಾಗಿ ಅವ್ರಿಗೂ ಈ ಥರ ಇದ್ದರೆ ಚೆನ್ನಾಗಿರುತ್ತೆ ಅಂತ ನಾನು ಒಂದು ಸಜೆಷನ್ ಕೊಟ್ಟರೆ ಅವ್ರಿಗೂ ಓಕೆ ಆಯಿತು ಅಂತ ಹೇಳಿದ್ರೆ ಅವರು ನಮ್ಮ ಮೇಲೆ ಅದನ್ನು ಪ್ರಯೋಗನ ಮಾಡ್ತಾರೆ. ಸೊ ಹಾಗೆಯೇ ಬಿಂದಿಯಲ್ಲೂ ಕೂಡ ನನಗೆ ಈ ಥರ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ, ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೆ. ಸೊ ಅವ್ರು ಕೂಡ ಟ್ರೈ ಮಾಡ್ತಿದ್ರು. ಇನ್ನು ಹಿಂದೆ ಸುಪ್ರಿಯಾ ಅವರು ನನಗೆ ಹೇರ್ನ ಕ್ರಿಂಪ್ ಮಾಡಿರಲಿಲ್ಲ, ನನಗೆ ಫುಲ್ ಹೇರ್ ಲೆಂತ್ ಇರೋದ್ರಿಂದ ಲೈಕ್ ಹಾಗೇ ಸ್ವಲ್ಪ ಲೈಟ್ ಕರ್ಲ್ ಮಾಡ್ತಿದ್ರು, ನ್ಯಾಚುರಲಾಗಿ ಬೇಕು ಅಂತ ಹೇಳಿ ಕರ್ಲ್ ಮಾಡ್ತಾಯಿದ್ರು. ಹೇರಾಗಿ ಡ್ರೆಸ್ ಒಂದು ಹಾಕೊಂಡ್ರೆ ಅವ್ರ ವರ್ಷ ತಿಂಡಿ ತಿನ್ಕೊತಾರೆ. ಅವ್ರು 10-15 ಬರ್ತೀನಿ ಅಂದಿದ್ದಾರೆ. ಓಕೆ, ಹೌದು. ಅವ್ರದ್ದು ಹೇರ್ ಸ್ಟೈಲೇ ಕಷ್ಟ ಆಗುತ್ತೆ, ಸಖತ್ ಏರಿದೆ ಅಲ್ವಾ. ಆ್ಯಕ್ಚುಲಿ ಅದಕ್ಕೆ ಅವ್ರಿಗೇನು ನಾನು ತುಂಬ ಜಾಸ್ತಿ ಇದು ಮಾಡೋಕ್ಕೆ ಹೋಗಿಲ್ಲ. ಲೈಕ್ ಮೆಸ್ಸಿನೇ ಬೇಕಿತ್ತಲ್ಲ ನಮಗೂ, ಅದಕ್ಕೆ ಇದನ್ನು ಸ್ವಲ್ಪ ಮೆಸ್ಸಿ ಮಾಡಿ ರೈಟ್ ಸೈಡ್. ಒಂದಕ್ಕೆ ಹೇರು ಬೇಕು, ಒಂದಕ್ಕೆ ಹೇರು ಬೇಡ ಅನ್ಸುತ್ತೆ. ಹೇರ್ ಸ್ಟೈಲ್ ಮಾಡೋಕ್ಕೆಲ್ಲ ಕಷ್ಟ. ಮುಂಚೆ ಎಲ್ಲ ಆಗಿದ್ರೆ ಇಷ್ಟು ಬೆಳೆಸಿದ್ರೆ ಏನು ಫುಲ್ಲು ಎಕ್ಸ್ಟ್ರೀಮ್ ಲೆವೆಲ್ ಇತ್ತು. ಒಂದು ನಿಮಿಷ ಅಲ್ಲಾಡಿಸ್ಬೇಡ. ಇಲ್ಲಿಂದ ಹೋಗ್ಬೇಕಾ? ಈ ಲೊಕೇಶನ್ ಬಂದು
ಹತ್ತಿಹಳ್ಳಿ, ಹಾಸನಲ್ಲಿ ಹತ್ತಿಹಳ್ಳಿ ಹತ್ರ ಇದೆ. ಇದ್ರ ಓನರ್ ಬಂದು ರೋಹಿತ್ ಅಂತ ಹೇಳಿ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಎಲ್ಲ ಥರದ್ದು ಶೂಟ್ಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇದು ಕೂಡ ಸೇಮ್ ಅದೇ ಪ್ಲೇಸಲ್ಲಿರುವಂಥದ್ದು. ನಿಮ್ಗೆ ಆ ಥರ ಫೀಲ್ ಆಗೋದಿಲ್ಲ. ಬಟ್ ಎಲ್ಲದನ್ನು ಇನ್ ಡಿಟೇಲಿಂಗಾಗಿ ಅವರು ರೆಡಿ ಮಾಡಿದ್ದಾರೆ. ಇವಾಗ ಲೈಕ್ ಬ್ಯಾಂಗ್ಳೂರಲ್ಲಿ ಈ ಥರ ನೋಡಿದ್ದೀನಿ, ಬಟ್ ಹಾಸನಲ್ಲಿ ನೋಡಿರಲಿಲ್ಲ. ಇದೇ ಫಸ್ಟ್ ಟೈಮ್ ನಾನು ಇಲ್ಲಿ ಶೂಟ್ ಮಾಡಿಸ್ತಿರುವಂಥದ್ದು. ಎರಡು ಸಾಫ್ಟ್ವೇರ್ ಬಿಟ್ರೆ ಮುಗಿದು ಅದು ಹೆವಿ ಲೈಟ್ ಆಗುತ್ತಾ ಅಂತ. ಸಾಫ್ಟ್ವೇರ್ ಅಲ್ಲಿ ಹೆಂಗ್ ಬೇಕಾದ್ರೂ ಮೆಸೇಜ್ ಮಾಡ್ಕೋಬಹುದು. ಇದು ಸಾಫ್ಟ್ವೇರ್ ಹಾಕಿದ್ರೆ ನಿಮ್ಗೆ ಗೊತ್ತಾ, ಬಟ್ ನೀವು ಬಂದವರಲ್ಲಿ ಯೂಸ್ ಮಾಡಕ್ಕೆ ಸರಿಯಾಗಿ ಯೂಸ್ ಮಾಡಲ್ವಲ್ಲ. ಇದನ್ನ ಅದೇ ಕಷ್ಟ. ಬೇಕಾದ್ರೆ ಟಾಪ್ ಹಾಕಿಲ್ಲ. ರೆಡಿ, ವಾಕ್ ಬನ್ನಿ ಕಡೆ. 3, 2, 1 ಆಕ್ಷನ್. ಬೇಡ ಸ್ವಲ್ಪ 45 ಡಿಗ್ರೀಸ್ ಹಂಗೆ ಇಟ್ಕೊಂಡೆ ಹೋಗ್ಬೇಕು. ರೆಡಿ, 3, 2, 1 ಆಕ್ಷನ್. ಬನ್ನಿ. ಇನ್ನೊಂದು ಸಲ. ಇನ್ನೊಂದು ಸೈಡ್ ಇದೆ. ಹಿಂಗೆ ಈ ಕಡೆ ಫೇಸ್ ಹಿಂಗಿದೆ ಬಾಡಿ ಫೇಸ್. ವೈಟ್. ಓಕೆ, ಸ್ಟ್ರೈಟ್ ಆನ್ ಮಾಡಿ. ಸ್ಟ್ರೈಟ್ ಫುಡ್. ಹಾಂ, ಕೈ ಇಡಿ ಅಂತ. ಹಾಂ, ರೈಟ್ ಲೆಗ್ ಮುಂದೆ ಕ್ರಾಸ್ ಆಗಿ ಕೆಳಗೆ ಇಡಿ. ಹಾಂ, ಇಲ್ಲಿ ಟ್ರೆಡಿಷ್ನಲ್ ಶೂಟ್ದು ಇಷ್ಟ ಆಗಿರುತ್ತೆ ವ್ಲಾಗು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ವೆಸ್ಟರ್ನ್ ಶೂಟ್ಗೋಸ್ಕರ ಕಾಯ್ತಾ ಇರಿ. ಬಾಯ್.